ಈ ಆನ್ಲೈನ್ ಕೋರ್ಸ್ಗಳು ಅವು ಒಂದೆರಡು ಕ್ಲಾಸ್ ನೋಡೋಬಿಡ್ದೆ ಇಂಟ್ರೆಸ್ಟ್ ಹೋಗೇ ಬಿಡುತ್ತೆ. ಎಷ್ಟೋ ಸರಿ ಟ್ರೇನರ್ದು ಮುಖನೂ ಕಾಣಲ್ಲ, ಎಕ್ಸ್ಪ್ರೆಷನ್ನು ಇರಂಗಿಲ್ಲ, ಬರೀ ಸ್ಕ್ರೀನ್ ತೋರಿಸ್ತಿರ್ತಾರ, ಇಲ್ಲ PPT ಇರ್ತೈತಿ, ಇಲ್ಲ ಅವ್ರದ್ದು ಬರೀ ಆಡಿಯೋ ಬರ್ತಿರ್ತೈತಿ. ಇದೆಲ್ಲ ನೋಡಿ ನಮ್ಮ ಮೋಸ್ಟ್ಲಿ ಜನರಿಗೆ ಆನ್ಲೈನ್ ಕೋರ್ಸ್ ಅಂದ್ರೆ ಬೇಡಪ್ಪ ನಮ್ಮನ್ನು ಬಿಟ್ಬಿಡ್ರಿ ಅಂತಾರೆ ಅನ್ಸುತ್ತೆ. ಆದ್ರೆ ಇಂಡಸ್ಟ್ರಿ ಒಳಗೆ ಭಾಳಷ್ಟು ಜನ ಟ್ಯಾಲೆಂಟೆಡ್ ಇಂಜಿನಿಯರ್ಸ್ ಅದಾರ ಇಂಡಿಯಾದಾಗ. ಅವ್ರಿಗೆಲ್ಲ ನಾವು ಹೆಂಗೆ ಆಫ್ಲೈನ್ ಸೆಂಟರ್ ತರಕಾಗ್ತೈತಿ, ಅವ್ರನ್ನೆಲ್ಲ ಹೆಂಗೆ ಕಾಲೇಜ್ ಕ್ಯಾಂಪಸ್ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇರ್ತೈತಿ, ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಾನು ಮತ್ತು ನಮ್ಮ ಟೀಮ್ ಅವರು ಲಾಸ್ಟ್ 1.5 ವರ್ಷದಿಂದ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಅ ಸೊಲ್ಯೂಷನ್. ನಾವು ಒಂದು ಸ್ಟೇಟ್ ಆಫ್ ದ ಆರ್ಟ್ ಸ್ಟುಡಿಯೋ ಸೆಟಪ್ ಮಾಡೀವಿ. ಅದ್ರೊಳಗೆ ನಾವೇನು ಕ್ಲಾಸ್ ರೆಕಾರ್ಡ್ ಮಾಡ್ತಿದ್ದೀವಲ್ಲ, ಏನು ಟೆಕ್ನಿಕ್ಸ್ ಯೂಸ್ ಮಾಡಾಕ್ತೀವಲ್ಲ, ಆ ವಿಡಿಯೋ ಹೆಂಗಿರ್ತೈತೆ ಅಂದ್ರೆ ನೀವೇನಾರ ನಿಮ್ಮ ಲ್ಯಾಪ್ಟಾಪ್ನಾಗ ಫುಲ್ ಸ್ಕ್ರೀನ್ದಾಗ ನೋಡಿದ್ರಿ ಅಥವಾ ನಿಮ್ಮ ಮನ್ಯಾಗ ಇರುವಂಥ ಟಿವಿದಾಗ ಏನಾರ ಪ್ಲೇ ಮಾಡಿ ನೋಡಿದ್ರಿ ಅಂದ್ರೆ ಇಟ್ ಫೀಲ್ಸ್ ಆಸ್ ಇಫ್ ವಿ ಆರ್ ದೇರ್ ಇನ್ ಯುವರ್ ಹೋಮ್ ಆ್ಯಂಡ್ ವಿ ಆರ್ ಟೀಚಿಂಗ್ ಯು ಇನ್ ಪರ್ಸನ್. ಇದಕ್ಕೆ ಭಾಳ ಹೈ ಎಂಡ್ ಕ್ಯಾಮ್ರಾ, ಆಡಿಯೋ ಸಿಸ್ಟಮು, ಲೈಟಿಂಗು, ಟೀಚಿಂಗ್ ಟೆಕ್ನಿಕ್ಸು, ವಿ ಹ್ಯಾವ್ ಡನ್ ಮೆನಿ ಎಕ್ಸ್ಪೆರಿಮೆಂಟ್ಸ್ ಟು ಫೈಂಡ್ ದ ರೆಸಿಪಿ ಟು ಮೇಕ್ ಇಟ್ ಆ್ಯನ್ ಇಮರ್ಸಿವ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ವಿ ಕಾಲ್ ಇಟ್ ವರ್ಚುವಲ್ ಕ್ಲಾಸ್ ರೂಮ್. ಹಂಗಿದ್ರೆ ಬರ್ರಿ ನೋಡೋಣ ಹೆಂಗಿರುತ್ತೆ ನಮ್ಮ ಕ್ಲಾಸ್ ಅಂತ. ನಮಸ್ಕಾರ, ವೆಲ್ಕಮ್ ಟು ದ ನೆಕ್ಸ್ಟ್ ಸೆಷನ್. ಲೂಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ರೋಗ್ರಾಮಿಂಗ್. ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಲೂಪ್ಸನ್ನು ಪರ್ಫೆಕ್ಟಾಗಿ ಕಲಿತ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಇಂಟರ್ವ್ಯೂ ಕ್ವಶನ್ಸ್ ಇರ್ಬೋದು ಅಥವಾ ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಇನ್ ದ ಇಂಡಸ್ಟ್ರಿ, ಲೂಪ್ಸ್ ಪ್ಲೇಸ್ ಆನ್ ಎಸೆನ್ಷಿಯಲ್ ರೋಲ್. ಆ ಲೂಪ್ಸನ್ನು ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ನೀವು ಬರಿತಾ ಇರೋ ಕೋಡ್ ಏನಾಗ್ಬೋದು, ತುಂಬ ಜಾಸ್ತಿ ಹೊತ್ತು ರನ್ ಆಗ್ಬೋದು. ಆಮೇಲೆ ಅದರಲ್ಲಿ ತುಂಬ ಬಗ್ಸು ಬರುತ್ತೆ. ಸೊ ಎಸೆನ್ಷಿಯಲಿ ಲೂಪ್ಸ್ ಅಂದರೆ ಏನು ಆ್ಯಂಡ್ ನಾವು ಯಾಕೆ ಲೂಪ್ಸನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ವೈ ಅಂತ. ಸಿ, ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲರ್ನಿಂಗ್ ಟೆಕ್ನಾಲಜಿ ಈಸ್ ಯು ಶುಡ್ ಆಲ್ವೇಸ್ ಕ್ವಶನ್ ಅದು ಯಾಕಿದೆ, ಆ ಫೀಚರ್ ಆಗಲಿ, ಆ ಕೆಪಬಿಲಿಟಿ ಆಗಲಿ, ಆ ಟೆಕ್ನಾಲಜಿ ಆಗಲಿ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡೋಗೋಸ್ಕರ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬ ಕಲಿಯೋಕ್ಕೆ ಇಂಟ್ರೆಸ್ಟು ಬರುತ್ತೆ ಮತ್ತು ಕಾನ್ಸೆಪ್ಟು ಅರ್ಥ ಆಗುತ್ತೆ. ಲೂಪ್ಸ್ ಇಲ್ಲದೆ ಇದ್ದಿದ್ರೆ ಅಥವಾ ಲೂಪ್ ಕ್ಯಾನ್ ಆಲ್ಸೋ ಬಿ ರಿಟನ್ ಯೂಸಿಂಗ್ ಫಾರ್ ಲೂಪ್. ಆ ರೀತಿ ನೀವು ಬರಿಬೋದು, ಆದರೆ ಕೋಡ್ ಓದಕ್ಕೆ ಆಗಲಿ ಅದನ್ನು ರೀಡ್ ಮಾಡೋಕ್ಕಾಗಲಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಆಯಿತಾ. ಇದರ ಜೊತೆಗೆ ಅನದರ್ 2 ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ ಬ್ರೇಕ್ ಆ್ಯಂಡ್ ಕಂಟಿನ್ಯೂ. ಸೊ ಬ್ರೇಕ್ ಆ್ಯಂಡ್ ಕಂಟಿನ್ಯೂ ಅಂತ ಇನ್ನೆರಡು ಇದರಲ್ಲಿ ಆಪ್ಷನ್ಸ್ ಇರುತ್ತೆ. ನಾವೇನು ಕಲಿತೀವಲ್ಲ ಥಿಯರಿಯನ್ನು ಅದನ್ನು ಪ್ರಾಕ್ಟಿಕಲ್ ಆಗಿ ಹ್ಯಾಂಡ್ಸ್ ಆನ್ ಮಾಡಿ ನೋಡಬೇಕು. ಈಗ ನಾವು ಈ ನಂಬರ್ಸನ್ನು ಪ್ರಿಂಟ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀರಾ? ಸೊ ವಿ ವಿಲ್ ಯೂಸ್ ದ ಫಾರ್ ಲೂಪ್. ಫಾರ್ ನಾನೇನಂತ ಹೇಳಿದೆ, ನಂಬರ್ ಇನ್ ನಂಬರ್ಸ್. ಅದೇ ರೀತಿ ಈ ಲೂಪ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಡಿಬಗರಲ್ಲಿ ನೋಡ್ಬೋದು. ಇದನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಒಂದು ಇಂಟರ್ಪ್ರಿಟರ್ ಆಗಲಿ ಅದನ್ನು ಕಂಪ್ಯೂಟರಲ್ಲಿ ಹೆಂಗೆ ರನ್ ಮಾಡುತ್ತೆ ಅಂತ ನಿಮಗೆ ವಿಜುವಲೈಸ್ ಆಗಿಬಿಡುತ್ತೆ. ನೀವು ಕೋಡ್ ಹೆಂಗೆ ರನ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ವಿಜುವಲೈಸೇಷನ್ ಮುಖಾಂತರ ನೀವು ನೋಡಿಬಿಟ್ರೆ ನೀವು ಕಾನ್ಸೆಪ್ಟ್ಸನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ನೋಡಿ, ಈಗ ಈ ಲೂಪು ಒಂದೊಂದೇ ನಂಬರನ್ನು ಐಟ್ರೇಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಪ್ಯಾರಲಲ್ ಆಗಿ ಅದಿಲ್ಲ. ಸೊ ಈ ರೀತಿ ನೀವು ಒಂದು ಫ್ಲಾಗ್ ಡಿಕ್ಲೇರ್ ಮಾಡಿದ್ಮೇಲೆ ಈಗ ಒಂದೊಂದೇ ನೇಮನ್ನು ನೀವು ರೀಡ್ ಮಾಡಬೇಕಾಗತ್ತೆ. ಅದನ್ನ ಹೆಂಗೆ ಮಾಡ್ತೀರಾ? ಫಾರ್ ನೇಮ್ ಇನ್ ನೇಮ್ಸ್ ಅಂತ ಬರೆದು ಒಂದೊಂದೇ ನೇಮ್ ಬರುತ್ತೆ. ಆ ಬಂದಿರೋ ನೇಮನ್ನು ನೀವು ಚೆಕ್ ಮಾಡಬೇಕು, ಏನಂತ ನೀವು ಹುಡುಕ್ತಾ ಇರೋ ನೇಮ್ ಜೊತೆ ಮ್ಯಾಚ್ ಆಗುತ್ತಾ ಅಂತ. ಹೆಂಗೆ ಮಾಡ್ತೀರಾ? ಫಾರ್ ನೇಮ್ ಈಕ್ವಲ್ಸ್ ಟು ಫೈಂಡ್ ನೇಮ್. ಇದು ಎರಡು ಏನಾದರೂ ಈಕ್ವಲ್ ಆಗಿದ್ರೆ ನೀವೇನು ಫ್ಲಾಗ್ ಡಿಕ್ಲೇರ್ ಮಾಡಿದ್ರಲ್ಲ ಫಾಲ್ಸ್ ಅಂತ, ಅದನ್ನು ಈಗ ನೀವೇನು ಮಾಡ್ಬೋದು? ಟ್ರೂ ಮಾಡ್ಕೋಬೋದು. ಅದನ್ನು ಟ್ರೂ ಮಾಡಿಕೊಂಡು ಮತ್ತೆ ನೀವು ಹುಡುಕೋ ಅವಶ್ಯಕತೆ ಇಲ್ಲ. ಸೊ ಅವಾಗೇನು ಮಾಡ್ತೀರಾ? ಇದನ್ನು ಬ್ರೇಕ್ ಮಾಡಿಬಿಡ್ತೀರಾ ಇಲ್ಲಿಗೆ ಲೂಪನ್ನು. ಇನ್ ಕೇಸ್ ಸಿಕ್ಕರೆ ಲೂಪ್ ಟರ್ಮಿನೇಟ್ ಆಗುತ್ತೆ, ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ? ಲೂಪ್ ಎಂಡ್ವರೆಗೂ ಎಲ್ಲ ಎಲಿಮೆಂಟ್ಸು ಎಲ್ಲ ನೇಮ್ಸ್ ಮುಗಿಯೋವರೆಗೂ ರನ್ ಆಗುತ್ತೆ. ಸೊ ಈಗ ಫಾರ್ ಲೂಪ್ ಇಲ್ಲಿ ಎಂಡ್ ಆಯಿತು. ಎಂಡ್ ಆದಮೇಲೆ ಇಲ್ಲಿ ನೀವು ಇದನ್ನು ರಿಟರ್ನ್ ಮಾಡೋದು ಮರಿಬೇಡಿ. ಈಸ್ ಫೌಂಡ್ ಅನ್ನೋದನ್ನು ಇಲ್ಲಿಂದ ರಿಟರ್ನ್ ಮಾಡಬೇಕು. ಸೊ ಈ ರೀತಿ ಕೋಡ್ ಬರೆದಾಗ ಇದು ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಓದೋಕ್ಕೂ ಈಸಿ ಆಗುತ್ತೆ, ನಿಮ್ಮ ಕಲೀಗ್ಸ್ಗೂ ಈಸಿ ಅನಿಸುತ್ತೆ. ಇಂಟರ್ವ್ಯೂರ್ ಏನಾದರೂ ಈ ಥರ ಕೋಡ್ ನೋಡಿಬಿಟ್ರೆ ತುಂಬ ಖುಷಿಯಾಗಿ ನಿಮ್ಮನ್ನು ಹೈರ್ ಮಾಡ್ತಾರೆ.